ನಮಸ್ಕಾರ ಎಲ್ರಿಗೂ. ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ, ಅವರ ತಾಯಿಯ ಸಮಾಧಿ, ಅವರ ತಂದೆಯ ಸಮಾಧಿ ಕೂಡ ನೋಡಿದ್ರಿ. ಅಲ್ಲೇ ಪಕ್ಕದಲ್ಲೇ ಇರೋ ಅಂಬರೀಷ್ ಅವರ ಸಮಾಧಿ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಿರ. ನಾವು ಅಲ್ಲಿಂದ ಅದೆಲ್ಲ ಮುಗಿಸ್ಕೊಂಡು ಹೋಗಿದ್ದೆ ಬೆಂಗಳೂರಿನ ಫೇಮಸ್ GT ಮಾಲ್ಗೆ. ಅಲ್ಲಿ ನಾವು ಏನೇನು ತಗೊಂಡ್ವಿ, ಏನೇನು ಮಾಡಿದ್ವಿ, ಅಲ್ಲಿಂದ ನಾವು ಮತ್ತೆ ಎಲ್ಲಿಗೆ ಹೋದ್ವಿ ಅಂತ ಈ ಒಂದು ಬ್ಲಾಗ್ ಅಲ್ಲಿ ನೀವು ನೋಡ್ತೀರಾ. ಇನ್ನೇನಕ್ಕೆ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಒಂದು ನಿಮಿಷ ರೆಸ್ಯೂಮ್ ಆಗಿದೆ ಅದು. ಸೊ ಸುಮ್ಮನೆ 150 ವೇಸ್ಟ್. ರೇಸ್ ಹೊತ್ತು ಪಜ್ಜ ರೇಸ ಪಜ್ಜ. ಬಟ್ ಇದರಲ್ಲಿ ಗೇರ್ ಶಿಫ್ಟಿಂಗ್ ಕೊಟ್ಟಿಲ್ಲ, ಸೊ ಡೈರೆಕ್ಟ್ ಕನೆಕ್ಟಿಂಗ್ ಕೊಟ್ಟಿದ್ದಾರೆ. ಕೊಂಡೋರಿ ಬ್ಯಾಗ್ಲೇ ಬ್ಯಾಗ್ ನಿಮ್ಮವನು ಮತ್ತೆ ಅದ್ರಾಗ ಬೇರೆ ಹೆಡ್ಸೆಟ್ ಐತಿ. ಗೈಸ್ ಇವತ್ತು ಔಟ್ಫಿಟ್ ನೋಡಿ ಹೇಗಿದೆ ನಿಮ್ಮದು. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ತನ ಬಂದೀವಿ. ಓಕೆ, ನಾವು ಮಾಡಿರೋ ವಿಡಿಯೋಸ್ಗಳನ್ನ ಇವಾಗ ಡಿಲೀಟ್ ಮಾಡಿಸಿದ್ದಾರೆ. ಫಸ್ಟ್ ಟೈಮು ಇದು ಯಾವುದೋ ಗೇಮ್ಸ್ ವರ್ಲ್ಡ್ ಅಂತೆ, ನೋಡ್ತಾ ಇರ್ಬೋದು. ಈ ಥರ ಕಾರ್ ರೇಸ್ನ ನೀವು ನಾರ್ಮಲ್ ಆಗಿ ಎಲ್ಲಾದರೂ ಹೊರಗಡೆ ಆಡಿರ್ತೀರ. ಇಲ್ಲೇ ಫಸ್ಟ್ ಟೈಮು ಈ ಒಂದು ಮಾಲಲ್ಲಿ ನಾನು ನೋಡ್ತಾ ಇರೋದು. ಎಷ್ಟಿದೆ ಪ್ರೈಸ್ ಗೊತ್ತಿಲ್ಲ, ಕೇಳೋಣ. ಎಷ್ಟಾಯ್ತಂತ? 4 laps ಅಂತ. ಎಷ್ಟು ಹಣ ಅಂದರೆ ಪ್ರೈಸು? 200. 4 lakhs 200. 4 ಸಲ ಹಿಂಗೆ ತಿರ್ಗಿಸೋದು ಅಷ್ಟೇ. ಹೌದೌದು. ಅದು ಗುದ್ದಾಡೋದಿರ್ಬೇಕು, ಅದು ಗುದ್ದಾಡೋದಿರ್ಬೇಕಿಲ್ಲ ಅಂದ್ರೆ ಇಲ್ಲ ಟಾರ್ಗೆಟ್ ಶೂಟ್ ಅಂತ ಇದು ನೋಡಿ ಹೊಡಿತಾನ. ಏನಿಲ್ಲ ಏನಿಲ್ಲ ಬಂದ್ ಮಾಡ್ಯಾರ ಈಗ. ಅದು ಇನ್ನೊಂದು ಬರ್ತ ನೋಡಿ, ಕಾರ್ ಡಿಕ್ಕಿ ಹೊಡಿಯೋದು ಇದ್ರಾಗ. ಅದ ಮಾಡೋದು ಚಲೋ. ಇಲ್ಲಿ VR ಗೇಮಿಂಗ್ ಐತೆ ನೋಡಿ, ಇಲ್ಲೊಂದು VR ಗೇಮಿಂಗ್ ಐತೆ ನೋಡಿ. ಕೇಳ್ಬೇಕು ನೋಡಿ ಎಷ್ಟಾಯ್ತು ಕೇಳ್ಬೇಕು ನೋಡಿ. ಅದು ಕಾರ್ ತಗೋಬೇಕಲ್ಲ ಇಲ್ಲೆಲ್ಲ. ಓಕೆ, VR ಗೇಮಿಂಗ್ ಝೋನ್ ನನ್ನ ಒಂದು ಡ್ರೀಮ್ ಗೇಮ್ ಝೋನ್. ಗೈಸ್ ಫಸ್ಟ್ ಟೈಮ್ VR ಹೆಡ್ಸೆಟ್ ಹಾಕೊಂಡು ಒಂದು ಶೂಟಿಂಗ್ ಗೇಮ್ ನ ಆಡ್ತಾ ಇದೀವಿ. ನಾನು ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಾನು VR ಹೆಡ್ಸೆಟ್ ಬಿಸ್ನೆಸ್ ಮಾಡ್ತಾ ಇದೀನಿ ಅಂತ. ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ. ನಮ್ ಪಜ್ಜನ್ ಇದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಾಕತ್ತಾನ. ಇದು ಒಂದು ಶೂಟ್ಔಟ್ ಗೇಮ್ ಅಂತ. ಇಲ್ಲ ನೀನ ಫಸ್ಟ್ ಮಾಡು. ಇಲ್ಲ ನೀನ್ ಫಸ್ಟ್ ಮಾಡು. ಸರಿ, ಓಕೆ. ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಅದಾದ್ಮೇಲೆ ಪಜ್ಜು ಕೊಡ್ತೀನಿ. ಇದು ಒಂದ್ ನಿಮಿಷ ರೆಸ್ಯೂಮ್ ಆಗಿದೆ ಅದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಣ್ ಕಾಣಿಸ್ತಾ ಜಾಂಬೀಸ್ ಬರ್ತಾ ಇರ್ತಾ. ಬುಲೆಟ್ ಪಾಸ್ ಆಗ್ತಾ ಇಲ್ಲ ಇದು. ಬುಲೆಟ್ ಹಾಕೋ ಪಜಾ ಜಾಂಬಿ ಕಿಲ್ಲಿಂಗ್. ಯಾಕ ನೀ ಬೇರೆ ಆಡ ಅಂತ ಹೇಳ್ಬೇಕಾರ. ಮತ್ ನಿನ್ಗ ಅದ ಹೇಳಿದ್ನಿಲ್ಲ, ನಾನು ಇದು ಬೇರೆ ಮಾಡಿದ್ದೆ. ಒಂಥರ ಸ್ಕೂಬ್ ಡೈವಿಂಗ್ ಏನಾರ ಬರ್ತಾನಂತ ನೋಡಿದೆ. ಇದು ಎದಕ್ ಆಡ್ತಾ ಇದ್ದೇನೆ ಅಂತಂದ್ರೆ, ನಾನು ನಂದು ವೇರ್ ಸೆಟ್ ಅಲ್ಲೇ ಇನ್ನೂ ಚೆನ್ನಾಗಿರೋದಿದೆ, ಬಟ್ ಒಟ್ಟ ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೆ. ಬಟ್ ಇದು ಸುಮ್ನೆ ಜಾಂಬೀಸ್ ಬರ್ತಾ ಇರುತ್ತೆ, ಸುಮ್ನೆ ಶೂಟ್ ಔಟ್ ಮಾಡ್ತಾ ಇರ್ಬೇಕು ಅಷ್ಟೇ. ಅದು ಜಾಂಬೀಸ್ ತುಂಬಾ ದೂರ ಇದ್ರು ಕೂಡ ಶೂಟ್ ಆಗಲ್ಲ. ಸೊ ಸನಿ ಹತ್ರ ಬಂದ್ಮೇಲೆ ಅದು ಶೂಟ್ ಮಾಡಿದಾಗ ಶೂಟ್ ಔಟ್ ಆಗುತ್ತೆ. ಸೊ ಸುಮ್ನೆ 150 ವೇಸ್ಟ್. ಗೈಸ್ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಬಟ್ ಎಕ್ಸ್ಪೆಕ್ಟೇಷನ್ ಎಲ್ಲ ವೇಸ್ಟ್ ಆಯ್ತು. ಸೊ ನನ್ ವೇರ್ ಸೆಟ್ ಅಲ್ಲಿ ನಾನು ಯಾವಾಗ್ಲೂ ಆಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಬಟ್ ಆಡ್ಲಾರ್ದವ್ರಿಗೆ ನೀವು, ಬಟ್ ನಾನು ಆಡ್ತಾ ಇದ್ನಲ್ಲ. ಸೊ ನನ್ಗೆ ಇದು ಆಡೋದಿತ್ತು. ಬಟ್ ನಾನೇನೋ ಒಂದ್ ಟೀಮು, ನನ್ ಕಡೆ ಈ ತರ ಒಂದು ಸೆಟಪ್ ಇರ್ಲಿಲ್ಲ. ಅದಕ್ಕೋಸ್ಕರ ಹೋದೆ. ಬಟ್ ನನ್ನಲ್ಲಿ ಒಂದು 3-4 ಇದೆ ಗೇಮು. ಹಾರಿಜಾಂಟಲ್ ಮತ್ತೆ ಜಾಂಬಿ ಕಿಲ್ಲಿಂಗ್ ಮತ್ತೆ ಡೆಡ್ ಇನ್ನೊಂದೇನೋ ಇದೆ. ಸೊ ಅವು ತುಂಬಾ ಹಾರಿಜಾಂಟಲ್ ಇದೆ. ಸೊ ಅದಕ್ಕೋಸ್ಕರ ಬಟ್ ಇದು ಏನೋ ಒಂದು ಥೀಮ್ ಇಟ್ಕೊಂಡೆ. ಸೊ ಅಲ್ಲಿ ಸ್ಕ್ರೀನ್ ಅಲ್ಲೂ ಕಾಣಲ್ಲ, ಅದೇನೋ ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೋಸ್ಕರ. ಬಟ್ ಇವಾಗ ನನ್ ಪಜ್ಜ ನನಗ್ ಫಸ್ಟ್ ಹೋಗ ಅಂತ ಹೇಳಿ ನನಗ್ ಹೋಗಿಸಿ ಈಗ ಅವ ಕಾರ್ ರೇಸ್ ಆಡಕತ್ತೇನ್ರಿ. ಇದು ಒನ್ ಆಫ್ ದ ಬೆಸ್ಟ್ ಕಾರ್ ಗೇಮ್ ಎಕ್ಸ್ಪೀರಿಯನ್ಸ್. ಇದು ಕಾಣ್ತಾ ಇದೆಯಲ್ಲ ಸ್ಟೇರಿಂಗ್, ಇದು ಎಷ್ಟ್ ಇರ್ಬೋದು ಅಂತ ಅಂದಾಜ್ ಎಷ್ಟ್ ಇರ್ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಆನ್ ಮಾಡಿತಾರ. ಸೊ ಇವಾಗ ಪಜ್ಜ ಕಾರ್ ರೇಸ್ ಗೇಮ್ ಮಾಡಕ್ ಹೊಂಟನ್ರಿ, ನೋಡ್ತಿರ್ಬೋದು ನೀವ್ ಇವಾಗ. ಏನ್ ಪಜ್ಜ ಕಾರ್ ಮೇಲ್ ಕೊಡಿ, ಎಲ್ಲಾರ ಹೋಗಿ ಮುಂದ. ಏನ್
ಪಜ್ಜ ಕಾರ್ ಹೊಡ್ಯಾಕತ್ತನ್ರಿ ಪಜ್ಜ ಕಾರು ನನಗ ಭಾಳ ಮೋಸ ಮಾಡಿ ಅವ ಕಾರ್ ರೇಸ್ ಆಡಾಕತ್ತನ್ರಿ ಬಟ್ ನೋಡೋಣ ರೇಸ್ ಹೊತ್ತು ಪಜ್ಜ ರೇಸ ಪಜ್ಜ 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 ನೋಡೋಣ ಬರ್ರಿ ಅವ ಕಾರ್ ಹೆಂಗ್ ಹೊಡಿತಾನಂತಂದು ಏನ್ ಬಟ್ ಸೈಕ್ ಐತ್ರಿ ಆಡ್ಬೇಕಾಗಿತ್ತು ನಾ ಇದು ಒಂದು ಹೊತ್ತೊಡಿ ಕಾರ ಅಷ್ಟ ಪವರ್ ಈಗ ಅಲ್ಲೇ ಹಾ ಅಲ್ಲಿ ಎಕ್ಸ್ಲೇಟ್ರ್ ಹೊಡಿ ಎಕ್ಸ್ಲೇಟ್ರ್ ಅವ ನೋಡ ನೀನ್ ಬಿಡವಲ್ಲ ಪಜ್ಜ ಏನು ಏ ಏ ಪಜ್ಜ ಎಂತ ಕಟ್ ಹಾಕಿದಿ ಪಜ್ಜ ಹಾ ಏನು ಸೊ ಗಾಯ್ಸ್ ನೋಡ್ತಾ ಇದಾರಲ್ವಾ ಕಾರ್ ರೇಸಿಂಗ್ ಗೇಮ್ ತುಂಬ ಸಖತ್ತಾಗಿರುತ್ತೆ ನನಗೂ ಡ್ರೀಮ್ ಇದೆ ಇದು ಒಂಥರ ಆಡಬೇಕು ಈ ಒಂದು ಗೇಮ್ನ ಆಡಬೇಕು ಅಂತ ನೋಡೋಣ ಆದಷ್ಟು ಬೇಗ ಆ ಡ್ರೀಮ್ನ ಫುಲ್ಫಿಲ್ ಮಾಡ್ತೀನಿ ಆವಾಗ ನಾನೇ ಈ ಗೇಮ್ನ ಆಡಿ ನಿಮಗೆ ತೋರಿಸ್ತೀನಿ ಹೇಗಿದೆ ಹೇಗಿಲ್ಲ ಅಂತ ಸೊ ಜಸ್ಟ್ ಇವಾಗ ಪಜ್ಜೆ ಅಂತ ಆಡಾಕತ್ತಾನ್ರಿ ಓಕೆ ಆ ಸ್ಟೇರಿಂಗ್ ವೀಲ್ ಕಾಣ್ತಾ ಇದೆಯಲ್ಲ ಅದು ಮತ್ತೆ ಕೆಳಗಡೆ ಒಂದು ಪೆಡಲ್ ಕಾಣ್ತಾ ಇದೆ ಅಲ್ವಾ ಸೊ ಅಲ್ಲೇ ಸೇಮ್ ಆಕ್ಸಿಟೀಸ್ ನೀವು ಕಾರ್ ಹೇಗೆ ಹೊಡಿತೀರೋ ಅದೇ ಥರ ಬಟ್ ಇದರಲ್ಲಿ ಗೇರ್ ಶಿಫ್ಟಿಂಗ್ ಕೊಟ್ಟಿಲ್ಲ ಸೊ ಡೈರೆಕ್ಟ್ ಕನೆಕ್ಟಿಂಗ್ ಕೊಟ್ಟಿದ್ದಾರೆ ಬಟ್ ತುಂಬ ಸಖತ್ತಾಗಿರುತ್ತೆ ಪಜ್ಜ ಗುದ್ದಿದಿಲ್ಲ ಕಾರ್ ಯಾವ್ದು ಹೇಳ ಪಜ್ಜ ಅದು ಆಡಿ ಪಜ್ಜ ಆಡಿ ಹೊಡ್ಯಾಕತ್ತೇನ್ರಿ ಲೈಸೆನ್ಸ್ ಆಯ್ತಾನ ಹಾಂ ಆ್ಯಕ್ಚುಲಿ ಇದು ಒಂದು ಇವ್ರು ಸೆಟಪ್ ಮಾಡಿದಾರಲ್ವಾ ಇದು ಒಂದು ಸೆಟಪ್ಪು ಇನ್ನೂ ಸ್ವಲ್ಪ ಶೇಕ್ ಆಗೋದು ಏನಾದ್ರು ಇದ್ರೆ ಚೆನ್ನಾಗಿರ್ತಿತ್ತು ಬಟ್ ನಡೆಯುತ್ತೆ ಸೊ ಎಲ್ಲದಕ್ಕೆ ಇಷ್ಟು ಆಲ್ಮೋಸ್ಟ್ ಆಲ್ ಇಷ್ಟು ಮಾಡೋದಕ್ಕೆ ಕಾಸ್ಟ್ ಎಷ್ಟು ಬರ್ಬೋದು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ ಸೊ ಪಜ್ಜು ರೇಸ್ ಆಡಾಕತ್ತೇನ್ರಿ ಪಜ್ಜ ಕಾರ್ ತೊಗೊಂಬಂಬಿಳೆ ಎಲ್ಲಿ ಕಲಿಗೆ ಹೋಗೋದು ಹಂಗ ಪಜ್ಜ ನೋಡ್ರಿ ಕಟ್ ಹೆಂಗ್ ಹೊಡ್ಯಾಕತ್ತಾನ ಇಷ್ಟು ತಿಂಗಳಾತ್ರಿ ಇಷ್ಟು ಸಲ ಆತು ನಾನು ಬೆಂಗಳೂರಿಗೆ ಬಂದು ಹೊಂಟೀನಂದ್ರೆ ಒಟ್ಟ ಆಡಿದ್ದಿಲ್ಲ ಬಟ್ ಈ ಸಲ ಏನೋ ಒಂದು ಕೇಳಿಲ್ಲ ತಿಂಡಿ ಅಂತಾರಲ್ರಿ ನಮ್ಮ ಉತ್ತರ ಕರ್ನಾಟಕದಾಗ ತಿಂಡಿ ಕೇಳಿಲ್ರಿ ನಾನು ಅದು ಆಡಿಬಿಟ್ಟೆ ನಮ್ಮ ಪಜ್ಜ ನನಗಿಷ್ಟ ಇರೋ ತಾನು ಆಡಾಕತ್ತಾನ ನಶೀಬ ಗಾಂಡ ಐತು ಇಲ್ಲ ನಮ್ದ ಗಾಂಡ ಐತಿ ಪಜ್ಜ ಎಲ್ಲೊಂಟಿ ಅಲ್ಲಿ ರೋಡಿ ಬಾ ರೋಡಿಗೆ ಹೋಗಿ ನೀ ಏನು ರೋಡ್ ಬಿಟ್ಟು ಬಂದ್ಯಲ್ಲ ಮತ್ತೆ ರೋಡ್ ಅಲ್ಲಿದು ಹೌದೌದು ಪಜ್ಜ ಚೆಕ್ ಮಾಡಿದೆ ನಿನಗೆ ಆಯ್ತು ಗೊತ್ತೈತೆ ಇಲ್ಲ ಅಂತಂದು ಇದು ಇವ್ರು ಸೆಟಪ್ ಮಾಡ್ಕೊಂಡ್ರ ಬಟ್ ಇದು ಆ್ಯಕ್ಚುಲಿ ಹಿಂಗೆ ಸ್ವಲ್ಪ ಶೇಕ್ ಆಗ್ತಿರ್ಬೇಕು ಶೇಕ್ ಆಗಲ್ಲ ಅಷ್ಟೇ ಇಲ್ಲ ಏನೋ ಆಗೈತೆ ಅದು ಮಿಷನ್ ಪಜ್ಜ ಆದ್ಬಿಳೆ ಪಜ್ಜ ಅವರೆಲ್ಲ ಹೋಗಿ ಮುಟ್ಟಿದ್ರು ಯಾವುದು ಯಾವ್ದಿದ ಬರಲ್ಲ ಮುಗೀತದು ಒಬ್ರು ತೊಗೊಂಡಾಗ ಒಬ್ರು ಮುಗೀತು ನಮ್ಮ ಪಜ್ಜ ನೋಡ್ರಿ 16ನೇ ಪ್ಲೇಸ್ ಬಂದಾನ ವಾವ್ ಕಾಂಗ್ರೆಸ್ ಪಜ್ಜ ಮೆಕ್ಯಾನಿಕ್ ಪಜ್ಜು ಕಾಂಗ್ರೆಸ್ ಬೆಸ್ಟ್ ರೈಡರ್ ಇನ್ನೂ ದೊಡ್ಡದು ಏನಾರ ಯಾರಿಗಾರ ಆ್ಯಂಬುಲೆನ್ಸಿಗೆ ಇದು ಬೇಕಿದ್ರೆ ಇವ್ನಿಗೆ ಕರ್ಕೊಂಡವ್ರಿ ಥ್ಯಾಂಕ್ ಯು ನಮ್ಮ ಪಜ್ಜ ಕರ್ಕೊಂಡವ್ರಿ ಬ್ಯಾಗ್ ನಿಮ್ಮ ಫೋನು ಮತ್ತು ಅದ್ರಾಗ ಬೇರೆ ಸೆಟ್ ಐತಿ ಎಂಥ ನಸೀಬ್ ನೋಡ್ರಿ ಅಪ್ಪ ಬ್ಯಾಗ್ ಮಾರ್ಬಿಟ್ರಿ ಐಕಾತ ಇದ್ರಾಗ ಇದ್ದಿದ್ದು ಬೇರೆ ಸೆಟ್ ತೊಗೊಂಡು ಅವ್ರು ಇಲ್ಲಿ ಹಾಕೊಂತಾರ ನೋಡಿ ನಿಮ್ಮ ಫೋನು ಏನು ಬಟ್ ರಿಯಲಿ ರೀ ಐ ಮಿಸ್ ದಿಸ್ ಒನ್ ಸೊ ಆದಷ್ಟು ಜಲ್ದಿ ನಮ್ಮ ಶಾಪ್ ಒಳಗೆ ತೊಂಬರಂಬ್ರಿ ಅದನ್ನು ಸುಮ್ಮನೆ 150 ರೂಪಾಯಿ ವೇಸ್ಟ್ ಹಾಂ ಸ್ಟೇರಿಂಗ್ ಅಷ್ಟೇ ಗೊತ್ತಾ ನಿಮ್ಗೆ ರೇಟ್ ಹೇಳಲ್ಲ ವಿಡಿಯೋದೊಳಗೆ ಗೈಸ್ ಔಟ್ಫಿಟ್ ನೋಡಿ ಹೇಗಿದೆ ನಂದು ಇವತ್ತು ಔಟ್ಫಿಟ್ ನೋಡಿ ಹೇಗಿದೆ ನಂದು ಸೊ ಕಮೆಂಟ್ ಮಾಡಿ ಹೇಳಿ ಔಟ್ಫಿಟ್ ಹೇಗೆ ಕಾಣ್ತಾ ಇದೆ ಅಂತ ಸೊ ತುಂಬ ತೋರಿಸ್ತಾ ಇರಲಿಲ್ಲ ಈಗ ನೋಡೋಣ ಒಂದು ನಿಮಿಷ ಔಟ್ಫಿಟ್ ನೋಡಿ ಹೇಗಿದೆ ಓಕೆ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಪಜ ಮಂಜಾನ ಪಜ್ಜ ಪಜ ಇಲ್ಲ ಎಲ್ಲ ನಮ್ಗೆ ವಿಶಾಲ್ ಮಾಡ್ದಾಗಿದ್ದಂಗೆ ಅದ ನೋಡಿ ಕೊಯ್ದು ಬಿಡ್ತೀನಿ ವಿಶಾಲ್ ಮಾಡ್ದಿದ್ದಂಗೆ ಅದ ನೋಡಿಲ್ಲ ನನಗೆ ಆರ್ ಸಿ ಕಾರ್ ಬೇಕು ಆರ್ ಸಿ ಗೊಂಬೆ ಕೊಡಿಸ್ತೀನಿ ನನಗೆ ಆರ್ ಸಿ ಕಾರ ಬೇಕು ಆರ್ ಸಿ ಕಾರ್ ಬೇಕು ನಿಂಗೆ ತಗೊಂತೀನಿ ಆರ್ ಸಿ ಕಾರ್ ಬೇಕು ನಿಂಗೆ ಆರ್ ಸಿ ಕಾರ್ ಅಲ್ಲ ಅದು ಆರ್ ಸಿ ಕಾರ್ ಬೇಕು ನಿಂಗೆ ರಿಮೋಟ್ ಕಂಟ್ರೋಲ್ ಕಾರ್ ನಮ್ಮ ಪಜ್ಜಾರಿ ಅಲ್ಲಿ ಒಂದು ಹೌಸ್ ಆಫ್ ಸ್ಕೇರಿ ಅಂತ ಒಂದು ಹಾರರ್ದು ಗೇಮ್ ಐತ್ರಿ ಅವ ತಗಸ್ನಾನಾಗತ್ತಾನ ಬಟ್ ಫಸ್ಟ್ ಸ್ವಲ್ಪ ಊಟ ಮಾಡ್ಕೊಂಡು ಲೈಟ್ ಆಗಿ ಹೊಟ್ಟೆ ಭಾಳ ಹಸಿ ಆಗತೈತಿ ಅದ್ರ ಸಂಬಂಧ
ಊಟ ಮಾಡ್ಕೊಂಡ್ ಬಂದು ನೆಕ್ಸ್ಟ್ ನೋಡೋಣ ನಮ್ಮ ಪಂಚ ತೆಗ್ಸಿರ ಅಲ್ಲಿ ಅಂದ್ರೆ ನನ್ ಪಾಲ್ತು ವೇಸ್ಟ್ ಆಗ್ತಿರ ರೊಕ್ಕ 1,200 ರೂಪಾಯಿ ಸುಮ್ಮ ಒಂದ್ ಮಾತ್ ಕೇಳ ಬೇರೆ ಸೆಟ್ ಇದ್ರು ಆಡಿ ವೇಸ್ಟ್ ಆಯ್ತು. ಸೊ ಇನ್ನು ಊಟ ಮಾಡಿ ನಿಮ್ಗೆ ಸಿಗ್ತೀನಂತ ಬಾಯ್. ಅಜ್ಜ ಯಾವ್ದು ಬೇಕಿದ್ರ ಒಳಗ ಎರಡನೇದ ಮಾಗಡಿ ಬಿರಿಯಾನಿ ಚಿಕನ್ ಲಾಲಿಪಾಪ್ ಕಾಂಬೋ 4 ಪೀಸ್. ಇವತ್ತು ಶ್ರಾವಣ ಲಾಸ್ಟ್ ಇವತ್ತ ತಿನ್ಬೇಕು ಇವತ್ತ ಏನು ಅದ ತೊಗೊಂಬಿಡು ಮಂಜ ಅದ ತೊಗೊಂಬಿಡು. ಬಿಲ್ ಮಾಡ್ಬೇಕು ಇಲ್ಲ ಯಾರು ಫೋನ್ ನಿನ್ ಕಡೆ ಶ್ರಮಿಸ್ಬೇಕು. ಬಿಲ್ ಮಾಡ ಈ ಫೋನ್ದಾಗ ಬಿಲ್ ಮಾಡೋದೈತೆ ಬಿಲ್ ಮಾಡಿ ಸಿಗ್ತೇನೆ. ಸೊ ಇವಾಗ ನಾವು ಇದ್ಯಾವುದು ಬಿರಿಯಾನಿ ಕಾಂಬೋ ತೊಗೊಂಡಿವಿ. ಚಿಕನ್ ಬಿರಿಯಾನಿ ಕಾಂಬೋ 250 ಒಂದೇ ತೊಗೊಂಡಿದ್ದು. ಸೊ ಗೈಸ್ ಫೈನಲ್ ಆಗಿ ನಾವು ಆರ್ಡರ್ ಮಾಡಿದ್ದಂಥ ಬಿರಿಯಾನಿ ಬಂತು. 3 ಲಾಲಿಪಾಪು ಬಿರಿಯಾನಿದು. ಹಂಗೆ ಇವ್ರು ಹೋಗಿ ಮತ್ತೆ ಅಲ್ಲೇ ಡಾಮಿನೋಸ್ ಒಳಗೆ ಪಿಜ್ಜಾ ಆರ್ಡರ್ ಮಾಡಿ ಬಂದಾರ್ರಿ. ಅದು ಒಂದು ಬರ್ತಾ. ಸೊ ನಮ್ಮಣ್ಣ ಆಲ್ರೆಡಿ ಒಂದು ಬೈಟ್ ತೊಗೊಂಡ. ಇವಾಗ ನಾವು ತಿನ್ನೋಕೆ ಶುರು ಮಾಡಮ್. ತಿಂದು ನೋಡೋಮಂತ ಹೆಂಗೈತೆ ಅಂತ. ಏನಿಲ್ಲ ಟೇಸ್ಟ್ ಹಂಗೆ ಇದ್ರ ಜೊತೆ ಒಂದು ಕೂಲ್ ಡ್ರಿಂಕ್ಸ್ ಕೊಟ್ಟಾರ್ರಿ. ಅಜ್ಜಿ ಇನ್ನೊಂದು 2 ಗ್ಲಾಸ್ ಇಸ್ಕೊಂಬರೋಕಿತ್ತಿಲ್ಲ ಬೇಡಪ್ಪ. ಫೈನಲಿ ಗಾಯ್ಸ್ ಚಿಕನ್ ಬಂತು. ಯಾವುದೇ ಅದು ತಂದೂರಿ ಚಿಕನಾ? ಸೊ ಫೈನಲಿ ಗಾಯ್ಸ್ ತಂದೂರಿ ಪಿಜ್ಜಾ ಚಿಕನ್ ಪಿಜ್ಜಾ ಬಂತು. ಆರ್ಡ್ರ್ ಮಾಡಿದ್ದೇವೆ ನೋಡ್ರಿ ನಾನಲ್ಲ ಏನೋ ಆರ್ಡ್ರ್ ಮಾಡಿದ್ದು. ಸೊ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಗಿಲ್ಲ ಅಂತ ನೋಡೋಣ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಟೇಸ್ಟ್ ಮಾಡೋಣ. ಓಕೆ ಟೇಸ್ಟ್ ಚೆನ್ನಾಗಿದೆ. ತಿಂದ್ಬಿಟ್ಟು ಸಿಗ್ತೀನಂತ ನಿಮ್ಗೆ ಆಮೇಲೆ. ಆಂಬಿಯನ್ಸ್ ನೋಡಿ ಇಲ್ಲಿ ಹೇಗಿದೆ ಅಂತ. ಸೊ ಸೈಕ್ ಆಗಿದೆ. ಓಕೆ ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗಿ ಇನ್ನು ಏನೇನಿದೆ ಏನೇನಿಲ್ಲ ಚೆಕ್ ಮಾಡೋಣ. ಸೊ ಈ ಕಡೆ ನಾವಿರೋದು 3rd ಫ್ಲೋರು. ಸೊ ಇವಾಗ ಡೌನಲ್ಲೂ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಓಕೆ ಕೆಳಗಡೆ ಒಂದಿಷ್ಟು ಗೇಮ್ಸ್ ಇದೆ. ಅದು ಬಿಟ್ಟರೆ ಮೇಲ್ಗಡೆ ಪೂರ ನಿಮಗೆ ತಿನ್ನೋದು PVR. ಇಲ್ಲಿ ನೋಡ್ತಾ ಇರ್ಬೋದು PVR ಟಿಕೆಟ್ ತೊಗೊತಾ ಇದ್ದಾರೆ ಹೋಗೋದಕ್ಕೆ. ಓಕೆ ಸೊ ಗಾಯ್ಸ್ ಫೈನಲ್ ಆಗಿ ವೇಟ್ ಈಸ್ ಓವರ್. ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ನೋಡಿ ನೀವೇ ಗೊತ್ತಾಗುತ್ತೆ ಲೊಕೇಶನ್ ನೋಡ್ತಿದ್ದಂಗೆ. ಸೊ ನಾವು ಫೈನಲ್ ಆಗಿ ವಿಧಾನಸೌಧ ಹತ್ರ ಬಂದಿದ್ದೀವಿ. ಓಕೆ ಇಲ್ಲೇ ಒಂದಿಷ್ಟು ಡ್ಯಾನ್ಸ್ ರೀಲ್ಸ್ ಮಾಡೋದಿತ್ತು ಐತೆ. ಸ್ವಲ್ಪ ಮಾಡಂತರೂ ಐತೆ ಗೊತ್ತಿಲ್ಲ ಮಳೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಮಳೆ ಆಗೋದ್ರೊಳಗೆ ಡ್ಯಾನ್ಸ್ ರೀಲು ಪಜ್ಜನು ಹಂಗೆ ಒಂದಿಷ್ಟು ರೀಲ್ ಅದಾವು ಎಲ್ಲ ಮಾಡ್ಕೋಬೇಕು. ಸೊ ಮಾಡ್ಕೊಂಡಿದ್ದಾದ್ಮ್ಯಾಗ ನೋಡಮ್ಮ ಏನೇನು ಹಾಕುತ್ತೆ ಏನೇನಿಲ್ಲ ಹಾಕಿಕತ್ತು. ಸೊ ಈ ಒಂದು ಕಂಟೆಂಟ್ ಒಂದಿತ್ತು ಇಲ್ಲೊಂದು ಮಾಡಬೇಕು ಅಂತ. ಇನ್ನೊಂದು ಬ್ಲಾಗ್ ಬೇರೆ ರೀತಿ ನೋಡೋಣ. ಅದು ಒಂದು ಬೇರೆ ಸಪ್ರೇಟ್ ವಿಡಿಯೋ ಮಾಡಬೇಕು. ಸೊ ನೋಡೋಣ ಆಯಿತು ಮಾಡ್ತೀನಿ. ಇಲ್ಲಾಂದರೆ ಗೊತ್ತಿಲ್ಲ. ಯಾಕಂದರೆ ಟೈಮ್ ಒಂದಿಲ್ಲ. ಇವಾಗ ಆಲ್ರೆಡಿ ಟೈಮ್ 5 ಆಗೈತೆ. ಇನ್ನೂ ಇಲ್ಲೊಂದು ಮುಗಿಸ್ಕೊಂಡು ಇನ್ನೂ ಡ್ಯಾನ್ಸ್ ಮಾಡೋದ್ರಾಗ ಅರ್ಧ ತಾಸು ಮ್ಯಾಗ ಆಗತ್ತೆ. ಇದೆಲ್ಲ ಮುಗಿಸ್ಕೊಂಡಿದ್ದಾದ್ಮ್ಯಾಗ ನೋಡೋಣ. ಅದು ಆಯಿತು ಮಾಡ್ತೀನಿ. ಸ್ವಲ್ಪ ಬೇರೆ ಒಂದು ಪ್ಲ್ಯಾನಿಂಗ್ ಇದೆ ಅದಕ್ಕೋಸ್ಕರ ನೋಡೋಣ. ಇದೆಲ್ಲ ಆದ್ಮ್ಯಾಗ ಸೊ ವಿಧಾನಸೌಧ ಇನ್ನೂ ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡಿ ಇಲ್ಲೇ ಒಂದ್ಸಾರಿ. ಯಾಕಂದರೆ ಜಾಸ್ತಿ ಜನಕ್ಕೆ ಬೆಂಗಳೂರಿಗೆ ಬರೋದೇ ದೊಡ್ಡದು. ಬೆಂಗಳೂರಿಗೆ ಬಂದಮೇಲೆ ಇದು ನೋಡೋದಂತೂ ಇನ್ನೂ ಕಷ್ಟ. ಸೊ ನಾನು ಇವಾಗ ಆಲ್ರೆಡಿ ವಿಧಾನಸೌಧ ಜಾಸ್ತಿ ಸಲ ನೋಡ್ಬಿಟ್ಟಿದ್ದೀನಿ. ಸೊ ನೀವು ಒಂದ್ಸಲ ನೋಡ್ಕೊಳ್ಳಿ ವಿಧಾನಸೌಧನ. ಸೊ ಇವಾಗ ಹೋಗೋಣ ರೀಲ್ಸ್ ಮಾಡೋ ಟೈಮು. ಡ್ಯಾನ್ಸ್ ಮಾಡೋಮು ಈ ಸಲ ಇವತ್ತು ಐಫೋಡ ತಂದಿಲ್ಲ. ಡ್ಯಾನ್ಸ್ ಮಾಡಾಮು ಬುತ್ತಿನೊಂದು ಎಲ್ಲಿ ಮಾಡ್ಲಿಕ್ಕಂದ್ರೆ ಎಲ್ಲಿ ಇಲ್ಲಿ ಶಗೊಂದ್ ಪ್ಲೇಸ್ ಖಾಲಿ ಐತಿಲ್ಲ ಮಾಡಾಮಂತ ಡ್ಯಾನ್ಸ್ ಮಾಡೋದಾಗ ಡ್ಯಾನ್ಸ್ ಮಾತ್ರ ಬಿಡಂಗಿಲ್ಲ. ಏನು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ವಿಧಾನಸೌಧ ನೋಡೋದಕ್ಕೆ. ಸೊ ಹಾಗೆ ಫೋಟೋಗ್ರಾಫರ್ಸ್ ಇದ್ದಾರೆ. ನೀವು ಬೇಕಿದ್ರೆ ಫೋಟೋ ಬೇಕಾದ್ರೆ ತಳ್ಕೊಬೋದು. ಸೊ ಏನೋ ಒಂದು ಫಂಕ್ಷನ್ ಇರೋ ಆಗಿದೆ ವಿಧಾನಸೌಧದಲ್ಲಿ ನೋಡ್ಬೋದು. ಏನೋ ಸ್ಟೇಜ್ ಆಗ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ಸ್ಟೇಜು ಏನಕ್ಕೆ ಆಗ್ತಾ ಇದ್ದಾರೆ ಏನಕ್ಕಿಲ್ಲ ಗೊತ್ತಿಲ್ಲ. ಅಲ್ಲಿ ಒಂದು ಗೇಟ್ ತಕ್ಕ ಆಗ್ತಾ ಇದ್ದಾರೆ ಸ್ಟೇಜ್. ಅದನ್ನ ಬಿಟ್ಟರೆ ನನ್ನ ಕಡೆ ಒಂದಿಷ್ಟು ಫೋಟೋಸ್ ಇದೆ. ಲಾಸ್ಟ್ ಟೈಮು ನಾನು ನಮ್ಮಣ್ಣ ಬಂದಾಗ ವಿಧಾನಸೌಧದ ಒಳಗಡೆ ಹೋಗಿದ್ವಿ. ಬಟ್ ಅವಾಗಿನ್ನ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ಶಾರ್ಟ್ಸ್ ವೀಡಿಯೋಸ್ ಬಿಡ್ತಾ ಇದ್ದೆ, ಲಾಂಗ್ ವೀಡಿಯೋಸ್ ಬಿಡ್ತಾ ಇದ್ದಿದ್ದಿಲ್ಲ. ಟೈಮಲ್ಲಿ ಒಳಗಡೆ ಹೋಗಿದ್ವಿ ಪೂರ. ಅಲ್ಲಿ ಮೆಟ್ಲು ಕಾಣ್ತಾ ಇದೆ ಅಲ್ವಾ. ಸೊ ಆ ಮೆಟ್ಲು ಕೆಳಗಡೆ ಹೋಗ್ತಾ ಇದ್ವಿ. ಸೊ ಈ ಜಾಗದಲ್ಲಿ RCB ವಿನ್ ಆದಾಗ ಒಂದು ಫಂಕ್ಷನ್ ಆಗಿತ್ತು. ಅದೆಲ್ಲ ನಿಮಗೆ ಡ್ಯಾಸ್ ಇದೆ ಅಂತ ಅನ್ಕೊಂತೀನಿ. ಡ್ಯಾಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಆವಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಪ್ಲೇಸ್ ಎಲ್ಲ ಗಿಡ ಆಯಿತು ಅದಾಯಿತು ಎಲ್ಲ ಕಡೆ ಜನರು ತುಂಬ್ಕೊಂಡ್ಬಿಟ್ಟಿದ್ರು. ಸೊ ಓಕೆ ಇವಾಗ ಫಸ್ಟ್ ರೀಲ್ಸ್ ಮಾಡೋಣ.
ರೀಲ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಸೊ ಗೈಸ್ ಡ್ಯಾನ್ಸ್ ಮಾಡಬೇಕು ಅಂತ ಬಂದ್ವಿ. ಲಾಸ್ಟ್ ಟೈಮ್ ಬಂದಾಗ ಐಫೋಡ್ ತಂದಿದ್ವಿ, ಬಟ್ ಈ ಸಲ ಐಫೋಡ ತಂದಿಲ್ಲ, ಗೊತ್ತಿಲ್ಲ. ಬಟ್ ನಾ ಮಂತ್ರ ಮಾಡೇ ಮಾಡ್ತೀನಿ ಈ ಸಲ. ಇಲ್ಲೆಲ್ಲ ಅಂತಂದ್ರು ಇನ್ನೊಂದು ಬೇರೆ ಜಾಗದಾಗ ಮಾಡ್ತೀವಿ, ಯಾಕಂದ್ರೆ ಇಲ್ಲಿ ಸೌಂಡ್ ಜಾಸ್ತಿ ಐತೆ, ಸೌಂಡ್ ಕೇಳುತ್ತೆ ಇಲ್ಲ ಗೊತ್ತಿಲ್ಲ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಸಾಂಗ್ ಬೇಕು, ಇಲ್ಲಿ ಕೇಳಿಸುತ್ತೆ ಇಲ್ಲ ಗೊತ್ತಿಲ್ಲ ಸೌಂಡ್. ಬಟ್ ಡ್ಯಾನ್ಸ್ ಅಂದ್ರೆ ಮಾಡೇ ಮಾಡ್ತೀವಿ. ಇವತ್ತು ರೀಲ್ಸ್ ಇಲ್ಲೇ ಒಟ್ಟು ಡ್ಯಾನ್ಸ್ ಮಾಡಿ ನೆಕ್ಸ್ಟ್ ಇನ್ನೊಂದು 2 ಡೇಸಲ್ಲಿ ಆ ರೀಲ್ ಅಪ್ಲೋಡ್ ಮಾಡೇ ಮಾಡ್ತೀನಿ ಅಂತ ವೇಟ್ ಮಾಡ್ತಾ ಇರಿ. ಸೊ ಕಣ್ಣಲ್ಲೇ ಕಣ್ಣಿಟ್ಟು ಹಿಂಗೈತವ್ರಿ, ನಮ್ಮ ಅಣ್ಣ ಹಿಂಗೈತದ ಬಂತಾರೆ ಈಗ ಡ್ಯಾನ್ಸ್ ಮಾಡ್ತಾ ಇಲ್ಲಿ ತನ ಬಂದೀವಿ. ಡ್ಯಾನ್ಸ್ ಡ್ಯಾನ್ಸ್ ಕಣ್ಣಲ್ಲಿ ಕಣ್ಣಿಟ್ಟು ಮಾಡಕಂತೀನಿ. ಡೆವಲಪ್ಮೆಂಟ್ ಆಗ್ಬೋದಾ, ನಿಂದಲೇ ನಿಂದದು ಕಿರುಬೇರು ಹಿಡಿಬೋದಾ ಅಂತ ನಿಂದಲೇ ಕೇಳ್ತೀವಿ. ಸೊ ಗೈಸ್ ಇವಾಗ ವಿಧಾನಸೌಧದಿಂದ ಬಸ್ ಸ್ಟಾಪ್ ಹತ್ರ ಬಂದ್ವಿ. ವಿಡಿಯೋ ಮಾಡ್ತಾ ಇದ್ವಿ, ಸಡನ್ ಆಗಿ ಪೊಲೀಸರು ಬಂದರು. ವಿಡಿಯೋ ಮಾಡೋಕೆ ಏನೋ ಪರ್ಮಿಷನ್ ಇಲ್ಲ ಅಂತೆ ಆ ಜಾಗದಲ್ಲಿ. ಸೊ ಅದಕ್ಕೋಸ್ಕರ ಅವರು ಒಂದು 2 ನಿಮಿಷ ನಮಗೆ ತಿಳಿಸಿ ಹೇಳಿದರು, ಈ ಥರ ಜಾಗದಲ್ಲೆಲ್ಲ ವೀಡಿಯೋಸ್ ಮಾಡಬಾರ್ದು. ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಐಡಿಗೆ ಆಯಿತು ಕೇಸಸ್ ಆಗೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವ್ರು ಪೊಲೀಸರು ನಮ್ಮೂರವ್ರು ಆಗಿರೋದ್ರಿಂದ, ನಮ್ಮೂರು ಸೈಡವ್ರು ಆಗಿರೋದ್ರಿಂದ ಸೊ ನಮಗೆ ತುಂಬ ಹೆಲ್ಪ್ ಮಾಡಿದರು. ಹಾಗೆ ಸೊ ನೋಡಿ, ಯಾರಾದರೂ ಬಂದು ವಿಧಾನಸೌಧದ ವೀಡಿಯೋಸ್ ಮಾಡ್ತಾ ಇದ್ರೆ ನೋಡಿ ನೋಡ್ಕೊಂಡು ಮಾಡಿ, ಯಾಕಂದರೆ ಫೈನ್ ಬೀಳೋ ಚಾನ್ಸಸ್ ಇರುತ್ತೆ, ಹಾಗೆ ಕೇಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಓಕೆ, ನಾವು ಮಾಡಿರೋ ವೀಡಿಯೋಸ್ಗಳನ್ನ ಇವಾಗ ಡಿಲೀಟ್ ಮಾಡಿಸಿದ್ದಾರೆ. ಸೊ ಡಿಲೀಟ್ ಮಾಡಿಸಿ ವಾರ್ ಕೂಡ ಮಾಡಿದ್ದಾರೆ. ಮತ್ತೆ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ, ಮತ್ತು ಸುಮ್ಮನೆ ನಿಮಗೆ ಪ್ರಾಬ್ಲಮ್ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಓಕೆ, ಯಾರಾದರೂ ಬಂದು ಮಾಡೋರಿದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿ. ಓಕೆ, ಪರ್ಮಿಷನ್ ಏನೋ ಬೇಕು ಅಂತೆ, ಅದ್ರ ಸಂಬಂಧ ನನಗೆ ಗೊತ್ತಿರಲಿಲ್ಲ. ನಾವು ಇನ್ಸ್ಟಾದಲ್ಲೆಲ್ಲ ವೀಡಿಯೋಸ್ ನೋಡಿದ್ವಲ್ಲ, ಸೊ ಅದಕ್ಕೋಸ್ಕರ ಏನು ಬೇಕಾಗಿಲ್ಲ ಬಿಡು ಅಂತಂದು ಮಾಡೋಕ್ಕೆ ಹೋಗಿದ್ವಿ. ಆಲ್ರೆಡಿ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಮುಗಿಸಿದ್ವಿ, ಇನ್ನೊಂದು ರೀಲ್ ಮಾಡೋಕ್ಕಂತ ಹೋಗಿದ್ವಿ. ಬಟ್ ಆ ಟೈಮಲ್ಲಿ ಪೊಲೀಸರು ಬಂದು ಮಾತಾಡ್ಕೊಂಡು ರಿಕವರಿ ಆಗುತ್ತೆ, ಅಪ್ಲೋಡ್ ಮಾಡೋಣ. Okay, but ಇನ್ಸ್ಟಾಗ್ರಾಮ್ ಅಲ್ಲಿ ಇದಾವೆ, ನೋಡೋಣ. ಒಂದು 4 ಡೇಸ್ ಬಿಟ್ಟು ಆ ಡ್ಯಾನ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಂತೆ. ಓಕೆ, ಅದು ನಡೆದಿರೋದಂತೂ ಸತ್ಯನೇ. ಓಕೆ, ಬೇಕಿದ್ರೆ ನಿಮಗೆ ಅಷ್ಟು ಡೌಟ್ ಇದ್ರೆ ನೀವು ಬೇಕಿದ್ರೆ ಬಂದು ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗ್ಬೋದು. ವಿಧಾನಸೌಧ ಹತ್ರ ಬಂದು ಡ್ಯಾನ್ಸ್ ವಿಡಿಯೋ ಅಥವಾ ಬೇರೆ ಯಾವ್ದಾದ್ರು ವಿಡಿಯೋಸ್ ಮಾಡಬೇಕಾದ್ರೆ ಪೊಲೀಸರು ನಿಮ್ಗೆ ಹಿಡ್ಕೊಂತಾರಲ್ವ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತು ವ್ಲಾಗ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಕಂಪ್ಲೀಟ್ ಬೆಂಗಳೂರು ವ್ಲಾಗ್ಸ್ನ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವ್ಲಾಗ್ಸ್ಗ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.